ಹಾಯ್ ಹಲೋ ನಮಸ್ತೆ. ಬನ್ನಿ ಇವತ್ತು ಹಮಟೆಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಹಮಟೆಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಒಳ್ಳೆಯದನ್ನೆಲ್ಲ ಆರಿಸಿ ಅದನ್ನು ಹೆಚ್ಚಿ ಉಪ್ಪಲ್ಲಿ ಹಾಕಿ ಒಂದು 2 ದಿನ ಬಿಟ್ಟಿದ್ದೀನಿ. ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಸೊ ಇದಾದಮೇಲೆ ನಾನು ಮೆಂತ್ಯ ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಮೆಂತ್ಯ ಪೌಡ್ರನ್ನ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ನೀವೇನು ಅಷ್ಟು ಮಾಡ್ಕೋಬೇಡಿ. ನಾನು ಬೆಣ್ಣೆಗೂ ಮೆಂತ್ಯ ಪೌಡ್ರ್ ಉಪಯೋಗಿಸೋದ್ರಿಂದ ಒಂದೇ ಸತಿ ಪೌಡ್ರ್ ಈಸಿ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ಆದರೆ ನಾನು ಈಗ ನೆಕ್ಸ್ಟು ತೋರಿಸ್ತೀನಲ್ಲ ಆ ಸ್ಪೂನ್ ಅಳತೆಯಾಗಿ 1/4 ಭಾಗದಷ್ಟು ಮೆಂತ್ಯನ ತೊಗೊಳ್ಳಿ. ಸೊ ಆ ಮೆಂತ್ಯನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಮೆಂತ್ಯ ಮಾತ್ರ ಚೆನ್ನಾಗಿ ಹುರಿದ್ರೆ ಪೌಡ್ರ್ ಚೆನ್ನಾಗಾಗುತ್ತೆ. ಅದನ್ನು ಒಂದು ಜಾರ್ಗೆ ಹಾಕಿ ಪೌಡ್ರ್ ಮಾಡಿ ಒಂದು ಸೈಡ್ ಇಟ್ಕೊಂಡ್ಬಿಡಿ. ಅದಾದಮೇಲೆ ನೆಕ್ಸ್ಟು ಸಾಸಿವೆನ ತೊಗೊಳ್ಳಿ. ನೋಡಿ ಈ ಸ್ಪೂನ್ ನಾನೇನು ಈ ಸಾಸಿವೆ ತೋರಿಸಿದ್ನಲ್ಲ ಆ ಸ್ಪೂನಲ್ಲಿ 1 ಸ್ಪೂನಷ್ಟು ಸಾಸಿವೆನ ತೊಗೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದು ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ತರಿಯಾಗಿನ ಹುರ್ಕೊಳ್ಳಿ. ಈ ಸ್ಪೂನಲ್ಲೇ ನಾನು 1/4 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ. ಸಾಸಿವೆ ಮಾತ್ರ ಸ್ವಲ್ಪ ತರಿಯಾಗಿರಲಿ. ನೋಡಿ ಇವಾಗ ನಾನು ಸಾಸಿವೆನ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಈ ಥರ ತರಿಯಾಗಿರಲಿ. ಸಾಸಿವೆ ಮಾತ್ರ ತರಿಯಾಗಿರಲಿ. ಅದಾದಮೇಲೆ ಜೀರಿಗೆನೂ ಪೌಡ್ರ್ ಮಾಡಿಟ್ಕೊತೀನಿ. ಇದೆಲ್ಲನೂ ನಾನಿವಾಗ ನೀರು ಶೋಧಿಸಿಟ್ಕೊಂಡಿದ್ದೀನಿ. ಉಪ್ಪಿನ ನೀರು ಇರೋದಲ್ಲ ಅದನ್ನು ಉಪ್ಪಿನ ನೀರನ್ನ ಶೋಧಿಸ್ಬಿಟ್ಟು ಒಂದು ಇದಕ್ಕೆ ಹಾಕಿ ಇವಾಗ ನಾನು ಏನು ಈ 3 ಮಿಶ್ರಣ ಮಾಡ್ಕೊಂಡಿದ್ನಲ್ಲ ಆ 3 ಮಿಶ್ರಣನೂ ನಾನು ಇದಕ್ಕೆ ಹಾಕ್ತಿದ್ದೀನಿ. ಸಾಸಿವೆ, ಜೀರಿಗೆ, ಮೆಂತ್ಯ ಪೌಡ್ರ್ ಏನು ಮಾಡ್ಕೊಂಡಿದ್ದೀನೋ ಅದನ್ನು ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಖಾರದ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ ಜೀರಿಗೆನೂ ತೋರಿಸ್ತಾ ಇದ್ದೀನಿ. ಇವಾಗ ಈ ಜೀರಿಗೆನೂ ನೀಟಾಗಿ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಉಪ್ಪು ನೀವು ಮುಂಚೆನೇ ಜಾಸ್ತಿ ಹಾಕಿದರೆ ಮತ್ತೆ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪನೇ ಉಪ್ಪು ಹಾಕಿ. ನೀವು ಯಾವಾಗ ನೆನಾಕ್ತಿರಲ್ಲ ಕೊಳೆ ಅಂತ ಹೇಳ್ತಿರಲ್ಲ, ಕೊಳೆ ಹಾಕೋದು ಅಂತಾರೆ. ಸೊ ಅದನ್ನು ಹೆಚ್ಚಿ ಹಾಕಿದಾಗ ಸ್ವಲ್ಪನೇ ಉಪ್ಪು ಹಾಕಿರಿ. ಆ ನೀರನ್ನೆಲ್ಲ ತೆಗೆದುಬಿಟ್ಟು ಇವಾಗ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರಿನ ಸ್ವಲ್ಪ ಅವಶ್ಯಕ ಅಂದರೆ ಒಂದು 2 ಡ್ರಾಪಷ್ಟು ನೀರು ಹಾಕ್ಕೊಳ್ಳಿ ಅಷ್ಟೇ. ಖಾರದ ಪುಡಿ ಚೆನ್ನಾಗಿ ಒಳ್ಳೆ ಕಲರ್ ಇರೋ ಖಾರದ ಪುಡಿ ತೊಗೊಳ್ಳಿ. ಅವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿವಾಗ ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ. ಸೊ ಈ ಬೆಳ್ಳುಳ್ಳಿನ ನಾನೇನು ಚೆನ್ನಾಗಿ ಸಿಪ್ಪೆ ಬಿಡಿಸಿ, ನಾಟಿ ಬೆಳ್ಳುಳ್ಳಿ ಆದರೆ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ನಾನೇನು ಮಾಡಿದ್ದೀನಿ, ಅರ್ಧಂಬರ್ಧ ತರಿಯಾಗಿ ಈ ಥರ ಮಿಕ್ಸಿಲಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತರಿಯಾಗಿ ಮಾಡ್ಕೊಳ್ಳಿ, ತುಂಬ ನುಣ್ಣಗೆ ಬೇಡ. ಅದನ್ನು ಏನು ಮಾಡ್ತೀನಿ, ಎಣ್ಣೆಗೆ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಈ ಬೆಳ್ಳುಳ್ಳಿ ಇದೆಯಲ್ಲ, ಈ ಬೆಳ್ಳುಳ್ಳಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಈ ಬೆಳ್ಳುಳ್ಳಿನ ಹಾಕಿ ಹಿಂಗೂ ನಾನು ಈ ಎಣ್ಣೆಗೆ ಹಾಕ್ತೀವಿ. ಸ್ವಲ್ಪ ಉಪ್ಪಿನಕಾಯಿಗಳಿಗೆ ಎಣ್ಣೆ ಬೇಕು. ಯಾಕಂದರೆ ಎಣ್ಣೆ ಸ್ವಲ್ಪ ಬಿದ್ರೇ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ. ಹಾಗಾಗಿ ಸ್ವಲ್ಪ ಕೈಯಲ್ಲೇ ಹಾಕ್ತಾಯಿದ್ದಾರೆ. ಯಾಕಂದರೆ ಅದು ಸಂದಿಲೆಲ್ಲ ಸಿಗಾಕೊಂಡಿತ್ತು, ಸ್ಪೂನಲ್ಲೆಲ್ಲ ನೀಟಾಗಿ ಬರ್ತಾಯಿರಲಿಲ್ಲ. ಹಾಗಾಗಿ ಆಮೇಲೆ ತಪ್ಪಾಗಿ ತಿಳ್ಕೊಬೇಡಿ, ಕೈನ ಚೆನ್ನಾಗಿ ತೊಳೆದೆ ನಾವು ಅಡುಗೆ ಮಾಡಿರೋದು. ಹಾಗಾಗಿ ಇದನ್ನು ಏನು ಮಾಡಿದ್ದೀವಿ, ಇದನ್ನು ಇವಾಗೆಲ್ಲ ಸ್ವಲ್ಪ ಮೆತ್ಕೊಂಡಿರುತ್ತಲ್ಲ ಅದನ್ನು ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟ ಆದಮೇಲೆ ಉಪ್ಪಿನಕಾಯಿ ರೆಡಿಯಾಗಿದೆ. ಸೊ ಹಮಟೆಕಾಯಿ ಉಪ್ಪಿನಕಾಯಿ ನೀವು ಮಾಡಿ ನನಗೆ ತಿಳಿಸಿ, ಓಕೆನಾ? ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು.